ನೀನು ಅಮ್ಮನ ಹತ್ರ ಇರೋ, ನಾನು ವಿಕ್ರಮ್ನ ಕರ್ಕೊಂಬರ್ತೀನಿ. ಸರಿ ಅಣ್ಣ. ಭಾವ ಒಂದು ನಿಮಿಷ. ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಈಗ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಅಮ್ಮನ ಹಾಸ್ಪಿಟಲ್ ಬಿಲ್ ನೀವೇ ಪೇ ಮಾಡಿದ್ದು ಅಂತ ನಂಗೆ ಗೊತ್ತು ಭಾವ. ಅದು ನಾನು ನೀವೇ ಅಂತ ಗೊತ್ತು ಭಾವ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ನನಗೆ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಏನು ಹೇಳೋದು ಬೇಡ ಆದಿತ್ಯ, ಥ್ಯಾಂಕ್ಸ್ ಕೂಡ ಬೇಡ. ನಾನು ಏನು ಮಾಡಬೇಕು ಅದನ್ನೇ ಮಾಡಿದ್ದೀನಿ. ಅದು ನಾನು ಮಾಡಬೇಕಿತ್ತು ಕೂಡ. ಹಾಗೆ ಇನ್ನೊಂದು ವಿಚಾರ ಗೊತ್ತು ಭಾವ, ಇದನ್ನ ಯಾರ ಹತ್ರನೂ ಹೇಳ್ಬಾರ್ದು ಅಂತ ತಾನೆ. ಬನ್ನಿ, ನಾಗರಕಟ್ಟೆಗೆ ಹಾಲೇರ್ಯಾರಂತೆ. ನಾನು ಅದನ್ನು ಆಗಲೇ ಮಾಡಿದೆ. ಇವ್ರು ಯಾವಾಗ ಮಾಡಿದ್ರು? ಈಗ ತಾನೇ ದೇವಸ್ಥಾನಕ್ಕೆ ಬಂದಿದ್ದಲ್ವಾ? ಕತೆ ಹೇಳ್ಬಿಡ್ರಿ. ಕೆಲಸ ಆಗಿಲ್ಲ ಅಂದರೆ ವೇದಾಂತ್ ಮಾತ್ರ ಸುಮ್ಮನೆ ಇರಲ್ಲ. ನಾಗರ ಪಂಚಮಿ ದಿನ ಅನಾಥಾಶ್ರಮಕ್ಕೆ ಹಾಲು ಡೊನೇಟ್ ಮಾಡೋ ವಿಚಾರದಲ್ಲಿ ಅವರೆಷ್ಟು ಪರ್ಟಿಕ್ಯುಲರ್ ಅಂತ ಗೊತ್ತು ತಾನೆ. ಈಗಾಗಲೇ ಎಲ್ಲ ಕಡೆ ಡೊನೇಟ್ ಆಗಿದೆ. ನಿಮ್ಮ ರೀಜನಲ್ಲಿ ಅಷ್ಟೇ ಬಾಕಿ ಇರೋದು. ನನಗದೆಲ್ಲ ಗೊತ್ತಿಲ್ಲ. ಬೇಗ ಕೆಲಸನ ಫಿನಿಶ್ ಮಾಡಿ ಅಷ್ಟೇ. ಇವ್ರನ್ನ ಭಾವ ಅಂತ ಕರೆಯೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಿಜ ಹೇಳ್ಬೇಕಂದ್ರೆ ಇದಕ್ಕಿಂತ ಜಾಸ್ತಿ ರೆಸ್ಪೆಕ್ಟ್ ಕೊಡ್ಬೇಕು ಇವ್ರಿಗೆ. ಎಲ್ಲ ಮೊದಲೇ ಚೆನ್ನಾಗಿತ್ತು. ಯಾಕೀಗ ನಾನು ಬೋರ್ ಆಗ್ತಿದ್ದೀನಾ? ಈ ಹುಡುಗಿರಿದಿರಲ್ಲ, ಅಪಾರ್ಥ ಮಾಡ್ಕೊಳ್ಳೋದ್ರಲ್ಲಿ ವರ್ಲ್ಡ್ ಫೇಮಸ್. ನಾನು ಹೇಳಿದಾಗಲ್ಲ. ಮುಂಚೆ ಆದರೂ ನನಗೆ ಬೇಕಾದಾಗ ನಿಮ್ಮ ಮನೆಗೆ ಬಂದು ಮೀಟ್ ಮಾಡ್ತಾ ಇದ್ದೆ. ಆದರೆ ಈಗಲೇ ಪರವಾಗಿಲ್ಲ. ಆ ಥರ ವಿಷಯ ಮುಚ್ಚಿಟ್ಟು ಭೇಟಿ ಆಗೋದು ನಂಗೆ ಇಷ್ಟ ಇರಲಿಲ್ಲ. ಮನೆಯವ್ರ ಹತ್ರನೇ ಗುಟ್ಟು ಮಾಡಿ ಸುಳ್ಳು ಹೇಳಿ ಅವ್ರ ಜೊತೆನೇ ನಗ್ತಾ ಬದುಕೋದು ನಂಗೆ ತುಂಬ ಕಷ್ಟ. ಈಗ ಎಲ್ರಿಗೂ ವಿಷಯ ಗೊತ್ತಾಗಿದೆ, ಇನ್ನೇನು ಟೆನ್ಷನ್ ಇಲ್ಲ. ನಿಮ್ಗಿನ್ನೂ ಅಮ್ಮನ ಕಂಡೀಷನ್ ಗೊತ್ತಿಲ್ಲ. ಅದು ಗೊತ್ತಾದರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತಿರೋ ಏನೋ. ಅಮ್ಮ ವಿಷಯ ಯಾರಿಗೂ ಹೇಳೋದು ಬೇಡ ಅಂತಲೂ ಹೇಳಿದ್ದಾರೆ. ಏನಾಯಿತು? ನೀವು ಹೀಗೆಲ್ಲ ಸೈಲೆಂಟಾಗಿರೋರಲ್ವಲ್ಲ, ಏನಾದರೂ ಟೆನ್ಷನ್ನಾ? ಗಂಜನ್ಮದ ಗೋಳು ನಿಮ್ಗೆ ಹೇಳೋಕ್ಕಾಗಲ್ಲ ಆರ್ತಿಯವರೇ. ಕಣ್ಣಿಗೆ ಕಾಣಿಸಲ್ಲ, ಹಿಂಸೆ ಮುಗಿಯಲ್ಲ. ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ಎರಡು ಮನೆಯಲ್ಲೂ ಮದುವೆಗೆ ಒಪ್ಕೊಂಡಿದ್ದಾರಲ್ಲ, ಇನ್ನೇನು ಇರೋದೇ ಇನ್ನೂ. ನನಗೆ ಯಾಕೋ ದೊಡ್ಡ ಚಂಡಮಾರುತನೋ ಸುನಾಮಿನೋ ಬಂದು ನಮ್ಮ ಕನ್ಸಿನ ಮನೆನ ದರ್ಗೆಲೆ ಥರ ಹಾರಿಸ್ಕೊಂಡು ಹೊಟ್ಟೋಗುತ್ತಾ ಅಂತ ಡೌಟು. ಯಾಕೆ ನಗ್ತಿದ್ದೀರಾ? ನಮ್ಮ ಸವಾಸದಿಂದ ನೀವು ರೊಮ್ಯಾಂಟಿಕ್ ಆಗ್ಬಿಟ್ರಲ್ಲ ಅಂತ ಒಳಗಿರೋ ವಿಕ್ಕಿ ಹಾರ್ಟಲ್ಲಿ ಪಟಾಕಿ ಹೊಡಿತಾ ಇದ್ದೇನ್ರಿ. ಹತ್ತರಿಕೆ ಹುಡುಗಿಯರಿಗೆ ಸತ್ಯ ಹೇಳಿದ್ರೇ ಆಗಲ್ಲ ಅನ್ಸುತ್ತೆ. ಖುಷಿ ಪಡೋ ವಿಚಾರಕ್ಕೆ ನಾಚ್ಕೊಳ್ತಾರೆ, ನಾಚ್ಕೊಳ್ಳೋ ವಿಚಾರಕ್ಕೆ ಕೋಪ ಮಾಡ್ಕೊಳ್ತಾರೆ. ಅಲ್ಲ, ಆ ಕೈ ನನ್ನ ದುಟಿ ಮೇಲೆ ಇದ್ದಿದ್ರೆ ನಿಮ್ಮ ಸಮಾಜ ಏನು ಬೇಡ ಅಂತಿತ್ತಾ? ಇಲ್ಲೇ ಹೋಯ್ತು, ನಾನು ನೋಡಿದೆ. ಹೌದು, ದೊಡ್ಡ ಹಾವು. ಹೀಗೆ ಮಾಡ್ತಾ ಇದ್ರೆ ಅದು ಬೆಳಗಾದ್ರೂ ಆಚೆ ಬರಲ್ಲ. ಯಾರಾದ್ರೂ ಹೋಗಿ ಬಿಸಿನೀರು ತಮ್ಮನಿ. ಬಿಸಿನೀರು ಹೆಚ್ಚಿದ್ರೆ ಆಚೆ ಬರುತ್ತೆ, ಆಗ ಅದನ್ನ ಸಾಯಿಸ್ಬೋದು. ಹೌದು ಹೌದು, ಬೇಗ ಹೋಗಿ ಬಿಸಿನೀರು ತಮ್ಮ. ಬನ್ನಿ ಅಲ್ಲ, ಬನ್ನಿ ಅಲ್ಲ. ಏನ್ ಮಾಡ್ತಿದ್ದೀರಲ್ಲ? ಹಾವು ಸೇರ್ಕೊಂಡ್ಬಿಟ್ಟಿದೆ. ಅಲ್ಲಿ ನೀರು ತರಕ್ ಹೋಗಿದ್ದಾರೆ. ನೀರ್ನ ಅಲ್ಲಿ ಎರ್ಚಿದ್ರೆ ಹಾವು ಆಚೆ ಬರುತ್ತೆ, ಆಗ ಹೊಡಿಬೇಕು. ತಲೆ ಕೆಟ್ಟಿದ್ಯಾ ನಿಮಗೆ? ಈಗ ತಾನೇ ಸ್ವಲ್ಪ ಹೊತ್ತಿನ ಹಿಂದೆ ದೇವ್ರಿಗೆ ಹಾಲು ಹೆರೆದು ಭಕ್ತಿಯಿಂದ ಪೂಜೆ ಮಾಡಿದ್ರೆ, ಈಗ ಅದೇ ನಿಜವಾಗ್ಲೂ ಬಂದ್ರೆ ಹೊಡೆದು ಸಾಯಿಸೋದಕ್ಕೆ ಹೊರಟಿದ್ದೀರಲ್ಲ, ಸರಿನಾ ಇದು? ದೊಡ್ಡದಾಗಿ ಭಾಷಣ ಮಾಡಬೇಡಿ. ಹಾವು ಎಷ್ಟು ಡೇಂಜರ್ ಅಂತ ಗೊತ್ತಿಲ್ವಾ? ವಿಷದ ಹಾವದು, ದೇವ್ರ ಹಾವಲ್ಲ. ಹಾಗೆ ಬಿಟ್ರೆ ಯಾರ್ದಾರು ಕಚ್ಚಿ ಸಾಯಿಸ್ಬಿಡುತ್ತೆ.
ಅದಕ್ಕೂ ಮುಂಚೆ ನಾವೇ ಅದನ್ನು ಹೊಡೆದು ಸಾಯಿಸ್ಬೇಕು. ಹಾವಿಗೆ ನಾವ್ ತೊಂದರೆ ಮಾಡಿದ್ರೆ ಮಾತ್ರ ಕಚ್ಚುತ್ತೆ, ಇಲ್ಲ ಅಂದ್ರೆ ಅದೇನು ಮಾಡಲ್ಲ. ಕರೆಕ್ಟ್. ಒಂದು ಹುಡುಗಿಗೆ ಅರ್ಥ ಆಗೋ ವಿಚಾರ ನಿಮ್ಗಳಿಗೆ ಅರ್ಥ ಆಗ್ತಿಲ್ವಲ್ಲ. ಇವ್ನು ಹೊಗಳಿದ್ನೋ ಬೈದ್ನೋ? ಇವ್ರ ಮಾತೇನು ಕೇಳೋದು, ಬನ್ನಿ ಹಾವು ಸಾಯಿಸೋಣ. ನಿಂತ್ಕೊಳ್ರಿ, ಹೋಗಿ ನಿಂತ್ಕೊಳ್ರಿ. ನಿಮ್ಗೆಲ್ಲ ಏನು ಆಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ನಿಮಗೆ ಹೇಗೆ ಬೇಕೋ ಹಾಗೆ ನಿಮ್ಮ ನಂಬಿಕೆಗಳನ್ನ ಚೇಂಜ್ ಮಾಡ್ಕೋತೀರಾ ಅಲ್ವಾ? ಎಲ್ಲ ಆಡೋದೊಂದು ಮಾಡೋದೊಂದು. ಜೀವ ಇಲ್ದಿರೋ ಕಲ್ಲು ಪೂಜೆ ಮಾಡಿ ಜೀವ ಇರೋ ಹಾವನ್ನ ಸಾಯಿಸ್ಬೇಕು ಅಂತಿದ್ದೀರಲ್ಲ, ನಾಚಿಕೆ ಆಗಲ್ಲ? ಇಲ್ಲಿ ನಾವು ಮಾತ್ರ ಬದುಕಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಪರಿಸರದಲ್ಲಿರೋ ಎಲ್ಲಾ ಜೀವಿಗಳಿಗೂ ಬದುಕೋ ಹಕ್ಕಿದೆ. ಸ್ಟೂಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಸಡನ್ ಆಗಿ ಏನಾಯ್ತು? ಎಲ್ಲರೂ ಯಾಕೆ ಹಾಗೆ ನೋಡ್ತಿದ್ದೀರಾ? ಯಾಕೆ ಯಾರು ಏನು ಹೇಳ್ತಿಲ್ಲ? ನಡೀರಿ, ನಿಮ್ ಕೆಲಸ ನೋಡ್ಕೊಳ್ಳಿ, ನಡೀರಿ. ಬೇಡ, ನಿಂತ್ಕೋ. ಏನಾಯ್ತು? ಅಲ್ಲಾಡ್ಬೇಡ, ಅಲ್ಲೇ ನಿಂತ್ಕೋ. Hey!